ಫೆಬ್ರವರಿ 1ನೇ ಬಜೆಟ್ ಮಂಡನಾ ದಿನವನ್ನಾಗಿ ಆಯ್ಕೆ ಮಾಡಲು ಕಾರಣವೇನು? ಹೌದು ವೀಕ್ಷಕರೇ, ಏನಿದರ ರಹಸ್ಯ? ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ. ಇನ್ನೇನು ಕೆಲವೇ ದಿನಗಳಲ್ಲಿ 2026-27ನೇ ಸಾಲಿನ ಕೇಂದ್ರ ಬಜೆಟ್ ಆಯೋಗ, ಹೌದು ವೀಕ್ಷಕರೇ, ಯೂನಿಯನ್ ಬಜೆಟ್ 2026-27 ನ ಮಂಡನೆಯಾಗಲಿದ್ದು ಜನರೆಲ್ಲರೂ ಯೂನಿಯನ್ ಬಜೆಟ್ 2026-27ಕ್ಕಾಗಿ ಕಾದು ಕೂತಿದ್ದಾರೆ. ಹೌದು ವೀಕ್ಷಕರೇ, ಇದೇ ಫೆಬ್ರವರಿ 1ನ್ನ ಬಜೆಟ್ ಮಂಡನಾ ದಿನವನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗಾದ್ರೆ ಫೆಬ್ರವರಿ 1ನೇ ಬಜೆಟ್ ಮಂಡನಾ ದಿನವನ್ನಾಗಿ ಆಯ್ಕೆ ಮಾಡಲು ಮುಖ್ಯವಾದ ಕಾರಣ, ಅದೇ ರೀತಿಯಾಗಿ ಇದರ ರಹಸ್ಯಗಳನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ವೀಕ್ಷಕರೇ, ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಹೌದು ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಒಂದು ಮಹತ್ವವಾದ ಭರವಸೆಯನ್ನ ನೀಡಲಾಗಿತ್ತು. ಹೌದು ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯ ಪಡಿತರ ಚೀಟಿದಾರರಿಗೆ ಹೆಚ್ಚುವರಿ 5 ಕೆಜಿ ಅಕ್ಕಿಯ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡುವಂತೆ ಭರವಸೆಯೊಂದನ್ನ ನೀಡಲಾಗಿತ್ತು. ಆದರೆ ಜನವರಿ ತಿಂಗಳಲ್ಲೂ ಕೂಡ ಈ ಒಂದು ಭರವಸೆ ಈಡೇರಿಲ್ಲ. ಹೌದು ವೀಕ್ಷಕರೇ, BPL ಕಾರ್ಡ್ ಹೊಂದಿದವರಿಗೆ ಇಂದಿರಾ ಆಹಾರ ಕಿಟ್ ಇನ್ನೂ ಕೂಡ ಸಿಗ್ತಾ ಇಲ್ಲ. ಹಾಗಾದ್ರೆ ಈ ಒಂದು ವಿಳಂಬಕ್ಕೆ ಕಾರಣವೇನು? ಈ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಅದೇ ರೀತಿಯಾಗಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕನ್ ನ ಮಾತ್ರ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿಯಾಗಿ ವೀಕ್ಷಕರೇ, ಇತ್ತೀಚೆಗಷ್ಟೇ ದಿಢೀರನೆ ಏರಿಕೆಯೊಂದನ್ನ ಕಂಡಿದ್ದ ಚಿನ್ನದ ಬೆಲೆಯಲ್ಲಿ ಇವತ್ತಿನ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ಯಾವ ರೀತಿಯಾಗಿದೆ, ಈ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದೇ ರೀತಿಯಾಗಿ ನೀವು ಕೂಡ ಚಿನ್ನದ ಪ್ರಿಯರಾಗಿದ್ದರೆ ತಪ್ಪದೆ ನಮಗೆ ಕಾಮೆಂಟ್ ನ ಮುಖಾಂತರ ತಿಳಿಸಿ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಇವತ್ತಿನ ಮೊದಲನೇ ಒಂದು ಮಾಹಿತಿಯನ್ನ ತಡ ಮಾಡದೇನೆ ಶುರು ಮಾಡೋಣ. ಹೌದು ವೀಕ್ಷಕರೇ, ಪ್ರಸ್ತುತ ವರ್ಷದ ಕೇಂದ್ರ ಬಜೆಟ್ ಮಂಡನೆಗೆ ದಿನಾಂಕವನ್ನ ಫಿಕ್ಸ್ ಮಾಡಲಾಗಿದೆ. ಹೌದು ವೀಕ್ಷಕರೇ, ಇದೇ ಫೆಬ್ರವರಿ 1ರಂದು ಬಜೆಟ್ ಮಂಡನಾ ದಿನವನ್ನಾಗಿ ಫಿಕ್ಸ್ ಮಾಡಲಾಗಿದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಫೆಬ್ರವರಿ 1 ಯಾಕೆ? ಹೌದು, ಫೆಬ್ರವರಿ 1ನ್ನೇ ಯಾಕೆ ಬಜೆಟ್ ಮಂಡನಾ ದಿನವನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಇದೀಗ ನೋಡ್ತಾ ಹೋಗೋಣ ಬನ್ನಿ. ಹೌದು ವೀಕ್ಷಕರೇ, ಇನ್ನು ಕೆಲವೇ ದಿನಗಳಲ್ಲಿ 2026-27ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನಾ ದಿನವನ್ನ ಗುರುತು ಮಾಡಲಾಗಿದೆ. ಹೌದು ವೀಕ್ಷಕರೇ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1ರಂದು ತಮ್ಮ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಕೆಲವು ವರ್ಷಗಳ ಹಿಂದೆಯಷ್ಟೇ ಬಜೆಟ್ ಮಂಡನೆಯನ್ನ ಫೆಬ್ರವರಿ ಅಂತ್ಯದಲ್ಲಿ, ಅಂದರೆ ಫೆಬ್ರವರಿ 28ರಂದು ಮಾಡಲಾಗ್ತಾ ಇತ್ತು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ತಡ ಫೆಬ್ರವರಿ 1ಕ್ಕೆ ಬಜೆಟ್ ಮಂಡನೆಯ ದಿನವನ್ನ ನಿಗದಿ ಮಾಡಲಾಗಿತ್ತು. ಹೌದು ವೀಕ್ಷಕರೇ, ಹಾಗಾದ್ರೆ ಈ ದಿನಾಂಕವನ್ನ ಬದಲಾಯಿಸಲು ಪ್ರಮುಖವಾದ ಕಾರಣವೇನು ಗೊತ್ತಾ? ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1ರಂದು 2026ನೇ ಸಾಲಿನ ಕೇಂದ್ರ ಬಜೆಟ್ ಅನ್ನ ಸಂಸತ್ತಿನಲ್ಲಿ ಮಂಡಿಸುವ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ಇದು ಇವರ ಸತತ 9ನೇ ಬಜೆಟ್ ಮಂಡನೆಯಾಗಲಿದ್ದು ಈ ಮಂಡನೆಯಲ್ಲಿ ಹೊಸ ಮೈಲುಗಲ್ಲನ್ನ ಸಾಧಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಈ ಬಾರಿಯೂ ಕೂಡ ಬಜೆಟ್ ಪ್ರಮುಖವಾಗಿ ಆರ್ಥಿಕ ಬೆಳವಣಿಗೆಯನ್ನ ಕಾಯ್ದುಕೊಳ್ಳುವುದು, ಅದೇ ರೀತಿಯಾಗಿ ಮಧ್ಯಮ ವರ್ಗದವರಿಗೆ ಪರಿಹಾರ ನೀಡುತ್ತಾ ಎಂಬ ಪ್ರಶ್ನೆ ಇದೀಗ ಉದ್ಭವಿಸುತ್ತಿದೆ. ಹಾಗಾದರೆ ವೀಕ್ಷಕರೇ, ನಾವು ಇದೀಗ ಕಾಯ್ದು ನೋಡಬೇಕಾಗಿದೆ ಯಾವ ರೀತಿಯಾದ ಒಂದು ಮಹತ್ವವಾದ ಬದಲಾವಣೆ ಈ ಬಾರಿಯ ಬಜೆಟ್ನ ಅಧಿವೇಶನದಲ್ಲಿ ನಡೆಯುತ್ತೆ ಅಂತ.
ಈ ಬಾರಿ ನಾವು ಕಾಯ್ದು ನೋಡಬೇಕಾಗಿದೆ. ಹಾಗಾದರೆ ವೀಕ್ಷಕರೇ, ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ನಮಗೆ ತಪ್ಪದೆ ಕಾಮೆಂಟ್ ನ ಮುಖಾಂತರ ತಿಳಿಸಿ. ಅದೇ ರೀತಿಯಾಗಿ ವೀಕ್ಷಕರೇ, ನೀವು ಯಾವ ಒಂದು ಜಿಲ್ಲೆಯಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕೂಡ ನಮಗೆ ತಪ್ಪದೆ ಕಾಮೆಂಟ್ ನ ಮುಖಾಂತರ ತಿಳಿಸಿ. ಅದೇ ರೀತಿಯಾಗಿ ವೀಕ್ಷಕರೇ, ಇದೀಗ ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಗೊಂದಲದ ವಾತಾವರಣವೊಂದು ಸೃಷ್ಟಿಯಾಗಿದೆ. ಹೌದು ವೀಕ್ಷಕರೇ, ಜನಪ್ರಿಯ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಪಡಿತರ ಚೀಟಿದಾರರ ಕುಟುಂಬಗಳಿಗೆ ನೀಡಲಾಗಿರುವ ಭರವಸೆ ಇದೀಗ ಸುಳ್ಳಾಗುತ್ತಾ ಅಂತ ಜನರಲ್ಲಿ ಇದೀಗ ಗೊಂದಲ ಸೃಷ್ಟಿಯಾಗಿದೆ. ಹೌದು ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಹೆಚ್ಚುವರಿ 5 ಕೆಜಿ ಅಕ್ಕಿಯ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ವಿತರಿಸುವಂತೆ ಭರವಸೆಯನ್ನ ರಾಜ್ಯ ಸರ್ಕಾರ ನೀಡಿತ್ತು. ಆದರೆ ಇದೀಗ ಜನವರಿ ತಿಂಗಳಲ್ಲೂ ಕೂಡ ಈ ಒಂದು ಭರವಸೆ ಈಡೇರಿಲ್ಲ. ಹಾಗಾಗಿ ಇದೀಗ ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಗೊಂದಲವೊಂದು ಸೃಷ್ಟಿಯಾಗಿದೆ. ಹಾಗಾದರೆ ಈ ಒಂದು ವಿಳಂಬಕ್ಕೆ ಮುಖ್ಯವಾದ ಕಾರಣವೇನು? ಈ ಎಲ್ಲ ಮಾಹಿತಿಯನ್ನ ಇದೀಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ವೀಕ್ಷಕರೇ, ಇವತ್ತಿನ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅದೇ ರೀತಿಯಾಗಿ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅನ್ನಭಾಗ್ಯ ಯೋಜನೆಯ ಪಡಿತರ ಚೀಟಿದಾರರಿಗೆ ತಲಾ 5 ಕೆಜಿ ಹೆಚ್ಚುವರಿ ಅಕ್ಕಿಯ ಬದಲಾಗಿ ಇದೀಗ ರಾಜ್ಯ ಸರ್ಕಾರದಿಂದ ಇಂದಿರಾ ಆಹಾರ ಕಿಟ್ ಅನ್ನ ಪೂರೈಕೆ ಮಾಡುವಂತ ಭರವಸೆ ನೀಡಲಾಗಿತ್ತು. ಹೌದು ವೀಕ್ಷಕರೇ, ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಜನವರಿಯಿಂದ ಈ ಒಂದು ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲು ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಆದರೆ ಈ ತಿಂಗಳು ಕೂಡ ಈ ಒಂದು ಕಿಟ್ ಇನ್ನೂ ಕೂಡ ಜನರಿಗೆ ಸಿಗುತ್ತಿಲ್ಲ. ಹೌದು ವೀಕ್ಷಕರೇ, ಸರ್ಕಾರ ಟೆಂಡರ್ ಪ್ರಕ್ರಿಯೆಯನ್ನ ಇನ್ನೂ ಕೂಡ ಪೂರ್ಣಗೊಳಿಸದ ಹಿನ್ನೆಲೆಯಲ್ಲಿ ಈ ತಿಂಗಳು ಕೂಡ ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನೇ ವಿತರಿಸಲಾಗುವುದು. ಹೌದು ವೀಕ್ಷಕರೇ, ಜನವರಿ ತಿಂಗಳಲ್ಲೂ ಕೂಡ ಇಂದಿರಾ ಆಹಾರ ಕಿಟ್ ಸಿಗ್ತಾ ಇಲ್ಲ. ಹಾಗಾಗಿ ಇಂದಿರಾ ಆಹಾರ ಕಿಟ್ ಸಿಗತ್ತೋ ಇಲ್ಲೋ ಅಂತ ಇದೀಗ ಜನರು ಕಳವಳಕ್ಕೆ ಈಡಾಗಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಇಂದಿರಾ ಆಹಾರ ಕಿಟ್ ಖಂಡಿತವಾಗಿ ಸಿಗುತ್ತೆ. ಹೌದು ವೀಕ್ಷಕರೇ, ಮಾರ್ಚ್ ವೇಳೆಗೆ ಇಂದಿರಾ ಆಹಾರ ಕಿಟ್ ನೀಡುವ ನಿರೀಕ್ಷೆ ಇದೀಗ ಮಾಡುತ್ತಿದ್ದು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ತಿಳಿಸಿರುವ ಪ್ರಕಾರ ಇಂದಿರಾ ಆಹಾರ ಕಿಟ್ ವಿತರಣೆಗೆ ಟೆಂಡರ್ ಅನ್ನ ಕರೆಯಲಾಗಿತ್ತು. ಆದರೆ ಯಾವುದೋ ರೀತಿಯಾದ ತಾಂತ್ರಿಕ ಕಾರಣಗಳಿಂದ ಪ್ರಕ್ರಿಯೆಗೆ ವಿಳಂಬವಾಗಿದೆ. ಹೌದು ವೀಕ್ಷಕರೇ, ಹಾಗಾಗಿ ಈ ಒಂದು ಇಂದಿರಾ ಆಹಾರ ಕಿಟ್ ಅನ್ನ ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಆರಂಭದಲ್ಲಿಯೇ ಈ ಒಂದು ಕಿಟ್ ಅನ್ನ ವಿತರಣೆ ಪ್ರಾರಂಭ ಮಾಡಲಾಗುವುದು ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಹೌದು ವೀಕ್ಷಕರೇ, ಈ ಕಾರಣದಿಂದಾಗಿಯೇ ಜನವರಿ ತಿಂಗಳಲ್ಲಿಯೂ ಕೂಡ ಪಡಿತರ ಚೀಟಿದಾರರಿಗೆ ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನೇ ನೀಡಲಾಗುತ್ತದೆ ಅಂತ ಇದೀಗ ಅಧಿಕಾರಿಗಳು ಹೇಳಿದ್ದಾರೆ. ಅದೇ ರೀತಿಯಾಗಿ ವೀಕ್ಷಕರೇ, ನೀವು ಕೂಡ ಇಂದಿರಾ ಆಹಾರ ಕಿಟ್ ಅನ್ನ ಪಡೆಯಲು ಉತ್ಸುಕರಾಗಿದ್ದರೆ ತಪ್ಪದೆ ನಮಗೆ ಕಾಮೆಂಟ್ ನಲ್ಲಿ ಎಸ್ ಅಂತ ತಿಳಿಸಿ. ಅದೇ ರೀತಿಯಾಗಿ ನೀವು ಈ ಒಂದು ವಿಡಿಯೋನ ಯಾವ ಊರಿನಿಂದ ನೋಡ್ತಾ ಇದ್ದೀರಾ ಅಂತ ಕೂಡ ನಮಗೆ ತಪ್ಪದೆ ಕಾಮೆಂಟ್ ನ ಮುಖಾಂತರ ತಿಳಿಸಿ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಬಂಗಾರದ ಬೆಲೆ ಧಾರಾಳವಾಗಿ ಏರುತ್ತಲೇ ಇದೆ. ಹೌದು ವೀಕ್ಷಕರೇ, ಬಂಗಾರಕ್ಕೆ ನಾನೇನು ಕಡಿಮೆ ಎನ್ನುವಂತೆ ಬೆಳ್ಳಿ ದರ ಕೂಡ ಬಂಗಾರಕ್ಕೆ ಟಕ್ಕರನ್ನ ಕೊಡ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಇವತ್ತಿನ ಮಾರುಕಟ್ಟೆಯಲ್ಲಿ ಒಂದು ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಯಾವ ರೀತಿಯಾದ ಪೈಪೋಟಿ ನಡೀತಾ ಇದೆ ಅಂತ ಇದೀಗ ನೋಡೋಣ ಬನ್ನಿ. ಹೌದು ವೀಕ್ಷಕರೇ, ಭಾರತದ ಮಾರುಕಟ್ಟೆಯಲ್ಲಿ ಇವತ್ತಿನ ಬಂಗಾರ ಮತ್ತು ಬೆಳ್ಳಿಯ ದರವನ್ನ ಚರ್ಚೆಯನ್ನ ಮಾಡೋಣ. ಹೌದು ಬೆಳ್ಳಿಯ ಪ್ರಿಯರೇ, ಇವತ್ತಿನ ಭಾರತದ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ದರ ಎಷ್ಟಿದೆ ಅಂತ ಗೊತ್ತಾ? ಹೌದು ವೀಕ್ಷಕರೇ, ಭಾರತದಲ್ಲಿ ಇವತ್ತು ಬೆಳ್ಳಿಯ ದರದಲ್ಲಿ ಸ್ವಲ್ಪ ಇಳಿಕೆಯನ್ನ ಕಂಡಿದ್ದು, ಸಾಮಾನ್ಯ ದಿನಗಳಿಗೆ ಹೋಲಿಸಿದ್ರೆ ಇವತ್ತು ಬೆಳ್ಳಿಯ ದರ ಸ್ವಲ್ಪ ಮಟ್ಟಿಗೆ ಇಳಿಕೆಯನ್ನ ಕಂಡಿದ್ದು ವಿಶೇಷವಾಗಿದೆ. ಹೌದು ವೀಕ್ಷಕರೇ, ಇವತ್ತಿನ ಬೆಳ್ಳಿಯ ಮಾರುಕಟ್ಟೆಯಲ್ಲಿ ದಿಢೀರನೆ ಏಕಾಏಕಿ 3,000 ರೂಪಾಯಿವರೆಗೂ ಕುಸಿತವನ್ನ ಕಂಡಿದ್ದು ಗ್ರಾಹಕರಿಗೆ ಬಂಪರ್ ಸುದ್ದಿಯಾಗಿದೆ. ಹೌದು ವೀಕ್ಷಕರೇ, ಹಾಗಾದರೆ ಇವತ್ತಿನ ಭಾರತದ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ದರ ಎಷ್ಟಿದೆ ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಭಾರತದ ಬೆಳ್ಳಿಯ ಮಾರುಕಟ್ಟೆಯಲ್ಲಿ ಪ್ರತಿ 1 ಕೆಜಿ ಬೆಳ್ಳಿಯ ಬೆಲೆಯನ್ನ ನೋಡೋದಾದ್ರೆ ಇವತ್ತಿನ ದಿನದಂದು
ಪ್ರತಿ 1 ಕೆಜಿ ಬೆಳ್ಳಿಯ ಬೆಲೆ 2,49,000 ರೂಪಾಯಿ ಆಗಿದ್ದು ನಿನ್ನೆ 2,52,000 ರೂಪಾಯಿ ಇತ್ತು. ಅಂದರೆ ಒಟ್ಟಾರೆ ಇವತ್ತು 3,000 ರೂಪಾಯಿ ಬೆಳ್ಳಿಯಲ್ಲಿ ಇಳಿಕೆಯನ್ನ ಕಂಡಿದೆ. ಅದೇ ರೀತಿಯಾಗಿ ವೀಕ್ಷಕರೇ, ಭಾರತದ ಮಾರುಕಟ್ಟೆಯಲ್ಲಿ ಇವತ್ತು ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ ಬನ್ನಿ. ಹೌದು ವೀಕ್ಷಕರೇ, ಭಾರತದ ಚಿನ್ನದ ಮಾರುಕಟ್ಟೆಯಲ್ಲಿ ಇವತ್ತು ಪ್ರತಿ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 1,38,710 ರೂಪಾಯಿ ಆಗಿದ್ದು 22 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 1,27,150 ರೂಪಾಯಿ ತಲುಪಿದೆ. ಅದೇ ರೀತಿಯಾಗಿ 18 ಕ್ಯಾರೆಟ್ನ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 1,04,030 ರೂಪಾಯಿ ಆಗಿದ್ದು, ಈ ರೀತಿಯಾಗಿ ಇವತ್ತಿನ ಭಾರತದ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರಗಳು ಮೂಡಿ ಬಂದಿದೆ. ಹಾಗಾದರೆ ವೀಕ್ಷಕರೇ, ಇವತ್ತಿನ ಮಾಹಿತಿ ಏನಾದರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಕಾಮೆಂಟ್ ನಲ್ಲಿ ಸೂಪರ್ ಅಂತ ತಿಳಿಸುತ್ತಾ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಅದೇ ರೀತಿಯಾಗಿ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಧನ್ಯವಾದಗಳು.